ಎಲ್ಲರಿಗೂ ನಮಸ್ಕಾರ. ಸೂಪರ್ ನವಲೋಕ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಷಯ ತೃತೀಯದಂದು ಯಾವ ವಸ್ತುಗಳನ್ನು ನಾವು ಮನೆಗೆ ತಂದರೆ ಲಕ್ಷ್ಮಿ ಒಲಿಯುತ್ತಾಳೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. 2024 ವರ್ಷ ಮೇ 10 ಇದೇ ಶುಕ್ರವಾರದಂದು ಅಕ್ಷಯ ತೃತೀಯವನ್ನು ಆಚರಿಸುತ್ತೇವೆ. ಜ್ಯೋತಿಷದ ಪ್ರಕಾರ ವೈಶಾಖ ತಿಂಗಳ ಶುಕ್ಲ ಪಕ್ಷದ ತೃತೀಯದಂದು ಇದನ್ನು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಬಹಳ ಮುಖ್ಯವಾಗಿದೆ. ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲುಕೋಸ್ಕರ ಚಿನ್ನವನ್ನು ನಾವು ಖರೀದಿಸಲಾಗುತ್ತದೆ. ಆದರೆ ಚಿನ್ನದ ಹೊರತಾಗಿ ನೀವು ಖರೀದಿಸುವುದರಿಂದ ಪ್ರಯೋಜನ ಪಡೆಯುವಂಥ ಕೆಲವು ವಸ್ತುಗಳು ಕೂಡ ಇವೆ. ಅಕ್ಷಯ ತೃತೀಯದಂದು ಖರೀದಿಸಲು ಅತ್ಯಂತ ಶುಭವಾದದ್ದು ಯಾವುವು ಎಂದು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಹಳದಿ ಕವಡೆ. ಹಳದಿ ಕವಡೆ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಕವಡೆಗಳು ಸಹ ಬಹಳ ಮುಖ್ಯ. ಕವಡೆಗಳಿಲ್ಲದೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಅಪೂರ್ಣವಂತ ಎಂದೇ ಪರಿಗಣಿಸಲಾಗುತ್ತೆ. ಅಕ್ಷಯ ತೃತೀಯದಂದು ನೀವು ಕವಡೆಗಳನ್ನು ನಿಮ್ಮ ಮನೆಗೆ ತಂದು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಅರ್ಪಿಸಬೇಕು. ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಅಕ್ಷಯ ತೃತೀಯದಂದು ನಿಮಗೆ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದೇ ಇದ್ದಾಗ ಹಳದಿ ಕವಡೆಗಳನ್ನು ತರುವ ಮೂಲಕ ಲಕ್ಷ್ಮೀ ದೇವಿಯನ್ನು ಖಂಡಿತವಾಗಿಯೂ ಪೂಜಿಸಬೇಕು. ಇದು ಸಾಧ್ಯವಾಗದಿದ್ದರೆ ಬಿಳಿ ಕವಡೆಗೆ ಕೇಸರಿಯನ್ನು ಹಚ್ಚಿ ಲಕ್ಷ್ಮೀ ಪೂಜೆಯಲ್ಲಿ ನೀವು ಬಳಸಿ. ಎರಡನೆಯದಾಗಿ ಸ್ಫಟಿಕ ಶಿವಲಿಂಗ. ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯೊಂದಿಗೆ ಭೋಲೆನಾಥನ ಆಶೀರ್ವಾದವನ್ನು ಸಹ ಪಡೆಯಬಹುದು. ಅದಕ್ಕಾಗಿ ಈ ದಿನದಂದು ನೀವು ಸ್ಫಟಿಕ ಲಿಂಗವನ್ನು ಖರೀದಿಸಿ ಮನೆಗೆ ತರಬೇಕು. ಇದರ ನಂತರ ಆ ಶಿವಲಿಂಗವನ್ನು ಪೂರ್ಣ ವಿಧಿವಿಧಾನಗಳಿಂದ ಪೂಜಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಬಿಕ್ಕಟ್ಟುಗಳು ನಿವಾರಣೆಯಾಗುತ್ತದೆ. ನಿಮ್ಮ ಮನೆಯ ಯಾವಾಗಲೂ ಕೂಡ ಹಣದಿಂದ ತುಂಬಿರುತ್ತದೆ. ಇನ್ನು ಮೂರನೆಯದಾಗಿ ಶ್ರೀಯಂತ್ರ. ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸುವಂತೆ ಅವಳ ಯಂತ್ರದ ಪೂಜೆಯನ್ನು ಸಹ ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಅಕ್ಷಯ ತೃತೀಯದಂದು ಸಂತೋಷ, ಸಮೃದ್ಧಿ, ಅದೃಷ್ಟದ ಆಸೆಯನ್ನು ಪೂರೈಸಲು ಶ್ರೀಯಂತ್ರವನ್ನು ಖರೀದಿಸಿ ಅದನ್ನು ವಿಧಿವಿಧಾನಗಳ ಪ್ರಕಾರ ಸ್ಥಾಪಿಸಿ ಪ್ರತಿದಿನ ಪೂಜಿಸಿ. ಶ್ರೀಯಂತ್ರವನ್ನು ಆರಾಧಿಸುವ ಮೂಲಕ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಅಂತ ನಂಬಲಾಗಿದೆ. ದಕ್ಷಿಣಾವರ್ತಿ ಶಂಖ. ಅಕ್ಷಯ ತೃತೀಯದ ದಿನದಂದು ದಕ್ಷಿಣಾವರ್ತಿ ಶಂಖವನ್ನು ಖರೀದಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ಈ ಶಂಖ ಇರುವ ಮನೆಯಲ್ಲಿ ಎಂದಿಗೂ ದುಃಖ ಮತ್ತು ಬಡತನ ಇರುವುದಿಲ್ಲ ಎಂದು ನಂಬಲಾಗಿದೆ. ಲಕ್ಷ್ಮೀ ದೇವಿಯ ಕೃಪೆಯು ಯಾವಾಗಲೂ ಆ ವ್ಯಕ್ತಿಯ ಮೇಲಿರುತ್ತದೆ. ದಕ್ಷಿಣಾವರ್ತಿ ಶಂಖವನ್ನು ಪೂಜಿಸುವ ಮೂಲಕ ಸಂಪತ್ತಿನ ಹೆಚ್ಚಳದೊಂದಿಗೆ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ಕೂಡ ಉಳಿಯುತ್ತದೆ ಎಂದು ಹೇಳಲಾಗುತ್ತದೆ. ಏಕಾಕ್ಷಿ ತೆಂಗಿನಕಾಯಿ. ನಾರ್ಮಲ್ ಆಗಿರುವಂಥ ತೆಂಗಿನಕಾಯಿಯಲ್ಲಿ ಸಾಮಾನ್ಯವಾಗಿ 3 ಕಣ್ಣಿರುತ್ತೆ. ಆದರೆ ಒಂದೇ ಕಣ್ಣಿನ ತೆಂಗಿನಕಾಯಿ ಸಿಗುವುದು ಬಹಳ ಅಪರೂಪ. ಈ ಏಕಾಕ್ಷಿ ತೆಂಗಿನಕಾಯಿ ಸಿಕ್ಕಿದರೆ ಅಕ್ಷಯ ತೃತೀಯದಂದು ಮನೆಗೆ ತರುವುದನ್ನು ಮರೆಯಬೇಡಿ. ಏಕೆಂದರೆ ಆ ಏಕಾಕ್ಷಿ ತೆಂಗಿನಕಾಯಿಯು ಲಕ್ಷ್ಮೀ ದೇವಿಯ ರೂಪವಾಗಿದೆ. ಏಕಾಕ್ಷಿ ತೆಂಗಿನಕಾಯಿಯನ್ನು ಹೊಂದಿರುವವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಅವರು ಜೀವನದಲ್ಲಿ ಎಂದಿಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಮನೆಗೆ ನೀವು ಏಕಾಕ್ಷಿ ತೆಂಗಿನಕಾಯಿಯನ್ನು ಖಂಡಿತವಾಗಿ ತರಬೇಕು. ಸಿಕ್ಕಿದರೆ ಬಿಡಬೇಡಿ. ಏಕಾಕ್ಷಿ ತೆಂಗಿನಕಾಯಿ ಅಂದರೆ 1 ಕಣ್ಣಿನ ತೆಂಗಿನಕಾಯಿ. ಇನ್ನು ಪಾದರಸದ ಶಿವಲಿಂಗ. ಮನೆಯಲ್ಲಿ ಪಾದರಸದ ಶಿವಲಿಂಗವನ್ನು ಇಡುವುದು ತುಂಬ ಮಂಗಳಕರ. ಅಕ್ಷಯ ತೃತೀಯ ದಿನದಂದು ಪಾದರಸದ ಶಿವಲಿಂಗವನ್ನು ಮನೆಗೆ ತಂದು ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ಪೂಜಿಸಿ. ಇದನ್ನು ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮಿ ಮತ್ತು ಕುಬೇರ ದೇವರು ಶಾಶ್ವತವಾಗಿ ನೆಲೆಸುತ್ತಾರೆ. ಇನ್ನು ಸ್ಫಟಿಕದ ಆಮೆ. ಹಿಂದೂ ಧರ್ಮದಲ್ಲಿ ಆಮೆಯನ್ನು ವಿಷ್ಣುವಿನ ಅವತಾರವೆಂದು ಕರೆಯಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಖರೀದಿಸುವುದು ಆರೋಗ್ಯವನ್ನು ತರುತ್ತೆ. ವಿಷ್ಣು ದೇವನ ಪತ್ನಿ ಲಕ್ಷ್ಮೀ ದೇವಿ. ಹಾಗಾಗಿ ಸ್ಫಟಿಕದ ಆಮೆಯನ್ನು ಮನೆಯಲ್ಲಿಟ್ಟರೆ ಅದು ಮನೆಗೆ ಮಂಗಳಕರ ಮತ್ತು ಸಂಪತ್ತು ಮತ್ತು ಧಾನ್ಯಗಳು ಕೂಡ ವೃದ್ಧಿಯಾಗುತ್ತದೆ. ಮನೆಯ ಸದಸ್ಯರಿಗೆ ಕಾಯಿಲೆಗಳು ಕಾಡುವುದಿಲ್ಲ. ಅಕ್ಷಯ ತೃತೀಯ ದಿನದಂದು ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಲಾಗದೇ ಇದ್ದರೆ ಸ್ಫಟಿಕದ ಆಮೆಯನ್ನು ನೀವು ಮನೆಗೆ ತರಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.